ಭಾರತದ ಯಾವ ರಾಜ್ಯದಲ್ಲಿ ಗರಿಷ್ಠ ಮೊಟ್ಟೆಯ ಉತ್ಪಾದನೆಯಾಗುತ್ತದೆ? ಆಪ್ಷನ್ಸ್: ಎ ಕೇರಳ, ಬಿ ತಮಿಳುನಾಡು, ಸಿ ಆಂಧ್ರ ಪ್ರದೇಶ, ಡಿ ಕರ್ನಾಟಕ. ಸರಿಯಾದ ಉತ್ತರ ಆಪ್ಷನ್ ಸಿ ಆಂಧ್ರ ಪ್ರದೇಶ. ಯಾವ ತರಕಾರಿಯನ್ನು ತಿಂದರೆ ಮೂಳೆಗಳ ಶಕ್ತಿ ಕಡಿಮೆಯಾಗುತ್ತದೆ? ಆಪ್ಷನ್ಸ್: ಎ ಟೊಮ್ಯಾಟೊ, ಬಿ ಆಲೂಗೆಡ್ಡೆ, ಸಿ ಬದನೆಕಾಯಿ, ಡಿ ಕ್ಯಾಪ್ಸಿಕಮ್. ಸರಿಯಾದ ಉತ್ತರ ಆಪ್ಷನ್ ಬಿ ಆಲೂಗೆಡ್ಡೆ. ವಾಷಿಂಗ್ ಮಿಷಿನ್ ಅನ್ನು ಕಂಡುಹಿಡಿದ ದೇಶ ಯಾವುದು? ಆಪ್ಷನ್ಸ್: ಎ ಚೀನಾ, ಬಿ ಅಮೇರಿಕಾ, ಸಿ ಜರ್ಮನಿ, ಡಿ ಬ್ರಿಟನ್. ಸರಿಯಾದ ಉತ್ತರ ಆಪ್ಷನ್ ಸಿ ಜರ್ಮನಿ. ಮದುವೆಯ ನಂತರ ಮಹಿಳೆಯರ ತೂಕ ಹೆಚ್ಚಳಕ್ಕೆ ಕಾರಣವೇನು? ಆಪ್ಷನ್ಸ್: ಎ ನಿದ್ರೆಯ ಕೊರತೆ, ಬಿ ಸೆಕ್ಸ್, ಸಿ ಆಹಾರ ಕ್ರಮದಲ್ಲಿ ಬದಲಾವಣೆ, ಡಿ ಆತಂಕ. ಸರಿಯಾದ ಉತ್ತರ ಮೇಲಿನ ಎಲ್ಲವೂ. ವೀಕ್ಷಕರೇ, ಹೆಣ್ಣು ಮಕ್ಕಳು ಮದುವೆಗೂ ಮುನ್ನ ತೂಕ ಹೆಚ್ಚಾಗದಂತೆ ಎಚ್ಚರ ವಹಿಸುತ್ತಾರೆ. ನಾನು ತೆಳ್ಳಗೆ ಸುಂದರವಾಗಿ ಕಾಣಬೇಕು ಅಂದ್ಕೊಂಡು ತಮ್ಮ ದೇಹದತ್ತ ಗಮನ ಹರಿಸುತ್ತಾರೆ. ಆದರೆ ಮದುವೆಯ ನಂತರ ಆ ಆಸೆ ಸ್ವಲ್ಪ ಕಡಿಮೆಯಾಗುತ್ತದೆ. ಜೀವನ ಸಂಗಾತಿಯನ್ನು ಕಂಡುಕೊಂಡ ಮೇಲೆ ದೇಹದತ್ತ ಗಮನ ಹರಿಸುವುದನ್ನು ನಿಲ್ಲಿಸುತ್ತಾರೆ. ಇದರ ಪರಿಣಾಮವಾಗಿಯೂ ತೂಕ ಹೆಚ್ಚಾಗುತ್ತದೆ. ಇದಲ್ಲದೆ ಹೊಸದಾಗಿ ಮದುವೆಯಾದ ಹುಡುಗಿಯರು ಸ್ವಲ್ಪ ಆರಾಮದಾಯಕ ಜೀವನವನ್ನು ಹೊಂದುತ್ತಾರೆ. ತೂಕ ಲೆಕ್ಕಕ್ಕಿಲ್ಲ ಎಂಬಂತೆ ಆಹಾರ ತೆಗೆದುಕೊಳ್ಳುವುದು ಸಹ ತೂಕ ಹೆಚ್ಚಾಗಲು ಕಾರಣವಾಗುತ್ತದೆ. ಮದುವೆಯಾದ ನಂತರ ಪ್ರತಿದಿನ ಪತಿಯೊಂದಿಗೆ ಲೈಂಗಿಕ ಕ್ರಿಯೆ ನಡೆಸುವುದರಿಂದ ಈಸ್ಟ್ರೋಜೆನ್ ಹಾರ್ಮೋನ್ ಉತ್ಪಾದನೆ ಹೆಚ್ಚಾಗುತ್ತದೆ. ಇದು ವಿವಾಹಿತ ಮಹಿಳೆಯ ತೂಕ ಹೆಚ್ಚಾಗಲು ಕಾರಣವಾಗುತ್ತದೆ. ಇದಲ್ಲದೆ ಮದುವೆಯ ನಂತರ ಸರಿಯಾಗಿ ನಿದ್ದೆ ಮಾಡದೇ ಇರುವುದರಿಂದ ಹೆಣ್ಣು ಮಕ್ಕಳ ತೂಕ ಹೆಚ್ಚಾಗುವ ಸಾಧ್ಯತೆ ಇದೆ. ಮದುವೆಯಾದ ನಂತರ ಮಹಿಳೆಯರಿಗೆ ಜವಾಬ್ದಾರಿ ಹೆಚ್ಚಾಗುತ್ತದೆ. ಪರಿಣಾಮವಾಗಿ ಆತಂಕಕ್ಕೆ ಒಳಗಾಗುತ್ತಾರೆ. ಇದರಿಂದಲೂ ತೂಕ ಹೆಚ್ಚುತ್ತದೆ. ಫಿಟ್ನೆಸ್ ಬಗ್ಗೆ ಹೆಚ್ಚು ಗಮನ ಹರಿಸದ ಕಾರಣ ಮದುವೆಯ ನಂತರ ತೂಕ ಹೆಚ್ಚಾಗುವ ಸಾಧ್ಯತೆಗಳು ಇವೆ. ಯಾವ ಪಕ್ಷಿಯ ಕಣ್ಣುಗಳು ಅದರ ಮೆದುಳಿಗಿಂತ ದೊಡ್ಡದಾಗಿರುತ್ತದೆ? ಆಪ್ಷನ್ಸ್: ಎ ಗೂಬೆ, ಬಿ ನವಿಲು, ಸಿ ಹದ್ದು, ಡಿ ಆಸ್ಟ್ರಿಚ್. ಸರಿಯಾದ ಉತ್ತರ ಆಪ್ಷನ್ ಡಿ ಆಸ್ಟ್ರಿಚ್. ಯಾವ ಆರೋಗ್ಯ ಸಮಸ್ಯೆ ಇರುವವರು ಬೆಳ್ಳುಳ್ಳಿಯಿಂದ ದೂರವಿದ್ದರೆ ಉತ್ತಮ? ಆಪ್ಷನ್ಸ್: ಎ ರಕ್ತ ಕಡಿಮೆ, ಬಿ ಲೋ ಬಿಪಿ, ಸಿ ಮಲಬದ್ಧತೆ ಸಮಸ್ಯೆ, ಡಿ ಗ್ಯಾಸ್ಟ್ರಿಕ್ ಟ್ರಬಲ್. ಸರಿಯಾದ ಉತ್ತರ ಮೇಲಿನ ಎಲ್ಲವೂ. ಯಾವ ಪಕ್ಷಿಯನ್ನು ಪಕ್ಷಿಗಳ ರಾಜ ಎಂದು ಕರೆಯಲಾಗುತ್ತದೆ? ಆಪ್ಷನ್ಸ್: ಎ ನವಿಲು, ಬಿ ಹದ್ದು, ಸಿ ಕಾಗೆ, ಡಿ ಕೋಗಿಲೆ. ಸರಿಯಾದ ಉತ್ತರ ಆಪ್ಷನ್ ಬಿ ಹದ್ದು. ಕುಳಿತಲ್ಲೇ ಕಾಲು ಅಲ್ಲಾಡಿಸುವುದು ಯಾವ ಕಾಯಿಲೆಯ ಲಕ್ಷಣ? ಆಪ್ಷನ್ಸ್: ಎ ರೆಸ್ಟ್ಲೆಸ್ ಸಿಂಡ್ರೋಮ್, ಬಿ ಹೃದಯಾಘಾತ, ಸಿ ಮೂತ್ರಪಿಂಡ ಸಮಸ್ಯೆ, ಡಿ ಅನಿಮಿಯಾ. ಸರಿಯಾದ ಉತ್ತರ ಆಪ್ಷನ್ ಎ ರೆಸ್ಟ್ಲೆಸ್ ಸಿಂಡ್ರೋಮ್. ವೀಕ್ಷಕರೇ, ನಿಮ್ಮ ಅಕ್ಕಪಕ್ಕದಲ್ಲಿ ಕುಳಿತವರು ಕಾಲನ್ನು ಪದೇ ಪದೇ ಅಲ್ಲಾಡಿಸುತ್ತಿರುವುದನ್ನು ನೀವು ನೋಡಿರಬಹುದು, ಅಥವಾ ನೀವೇ ಪದೇ ಪದೇ ಕಾಲನ್ನು ಅಲ್ಲಾಡಿಸುತ್ತಿದ್ದರೆ ಎಚ್ಚರ.
ಇದು ರೆಸ್ಟ್ಲೆಸ್ ಸಿಂಡ್ರೋಮ್ ಲಕ್ಷಣವಾಗಿರಬಹುದು. ರೆಸ್ಟ್ಲೆಸ್ ಸಿಂಡ್ರೋಮ್ ನಿಂದ ಬಳಲುವವರಿಗೆ ಹೃದಯಾಘಾತ ಸಾಧ್ಯತೆ ಹೆಚ್ಚಿರುತ್ತದೆ. ಕಬ್ಬಿಣದ ಕೊರತೆಯಿಂದ ಈ ಸಮಸ್ಯೆ ಕಾಣಿಸಿಕೊಳ್ಳುತ್ತದೆ. ಈ ರೆಸ್ಟ್ಲೆಸ್ ಸಿಂಡ್ರೋಮ್ ನರವೈಜ್ಞಾನಿಕ ಕಾಯಿಲೆಯಾಗಿದೆ. ಪದೇ ಪದೇ ಕಾಲು ಅಲುಗಾಡಿಸುವುದರಿಂದ ವ್ಯಕ್ತಿಗೆ ನೆಮ್ಮದಿ ಸಿಗುತ್ತದೆ. ರಾತ್ರಿ ನಿದ್ರೆಯಲ್ಲಿ ಕೂಡ ಕೆಲವರು ಕಾಲು ಅಲುಗಾಡಿಸುತ್ತಾರೆ. 200ರಿಂದ 300 ಬಾರಿ ಕಾಲು ಅಲುಗಾಡಿಸಿದ ನಂತರ ಕೆಲವರಿಗೆ ನಿದ್ರೆ ಬರುತ್ತದೆ. ಈ ಕಾಯಿಲೆ 10% ಮಂದಿಯಲ್ಲಿ ಕಾಡುತ್ತದೆ. ಸಾಮಾನ್ಯವಾಗಿ 35 ವರ್ಷ ವಯಸ್ಸಿನ ನಂತರ ಈ ಕಾಯಿಲೆ ಕಾಣಿಸಿಕೊಳ್ಳುವುದು ಹೆಚ್ಚು. ಗರ್ಭವತಿಯರಲ್ಲಿ ಕೊನೆಯ ತಿಂಗಳಿನಲ್ಲಾಗುವ ಹಾರ್ಮೋನ್ ಬದಲಾವಣೆಗಳಿಂದಲೂ ಇದು ಕಾಣಿಸಿಕೊಳ್ಳುತ್ತದೆ. ಇದರಿಂದಾಗಿ ಸರಿಯಾಗಿ ನಿದ್ರೆ ಬರುವುದಿಲ್ಲ. ರಕ್ತ ಪರೀಕ್ಷೆ ಮೂಲಕ ಇದನ್ನು ಪತ್ತೆ ಹಚ್ಚಲಾಗುತ್ತದೆ. ಭಯ ಪಡುವ ಅಗತ್ಯವೇನಿಲ್ಲ. ಇದಕ್ಕೆ ಸೂಕ್ತ ಚಿಕಿತ್ಸೆಯೂ ಸಹ ಇದೆ. ಕೋಳಿಯ ಯಾವ ಭಾಗವು ಅತಿ ಹೆಚ್ಚು ಕೊಲೆಸ್ಟ್ರಾಲ್ ಹೊಂದಿರುತ್ತದೆ? ಆಪ್ಷನ್ಸ್: ಎ ಎದೆ, ಬಿ ರೆಕ್ಕೆ, ಸಿ ಕುತ್ತಿಗೆ, ಡಿ ತೊಡೆ. ಸರಿಯಾದ ಉತ್ತರ ಆಪ್ಷನ್ ಡಿ, ತೊಡೆ ಭಾಗ. ತಲೆ ಕೆಳಗಾಗಿ ಹಾರಬಲ್ಲ ಏಕೈಕ ಪಕ್ಷಿ ಯಾವುದು? ಆಪ್ಷನ್ಸ್: ಎ ಗುಬ್ಬಚ್ಚಿ, ಬಿ ಕೋಗಿಲೆ, ಸಿ ಪಾರಿವಾಳ, ಡಿ ಹಮ್ಮಿಂಗ್ ಬರ್ಡ್. ಸರಿಯಾದ ಉತ್ತರ ಆಪ್ಷನ್ ಡಿ, ಹಮ್ಮಿಂಗ್ ಬರ್ಡ್. ವೀಕ್ಷಕರೇ, ಇದನ್ನು ಎಲೀನ ಅಂತಲೂ ಕರೆಯುತ್ತಾರೆ. ಇದು ಪ್ರಪಂಚದಲ್ಲೇ ಅತಿ ಚಿಕ್ಕ ಪಕ್ಷಿಯಾಗಿದ್ದು ತಲೆ ಕೆಳಗಾಗಿ ಹಾಗೂ ಹಿಂದಕ್ಕೆ ಹಾರಬಲ್ಲ ಏಕೈಕ ಪಕ್ಷಿಯಾಗಿದೆ. ಗುರುವಾರ ಜನಿಸಿದವರ ಸ್ವಭಾವ ಹೇಗಿರುತ್ತದೆ? ಆಪ್ಷನ್ಸ್: ಎ ಆಶಾವಾದದಿಂದ ನೋಡುವವರು, ಬಿ ಉದಾರ ಸ್ವಭಾವ, ಸಿ ಉತ್ತಮ ತೀರ್ಪುಗಾರ, ಡಿ ಮೇಲಿನ ಎಲ್ಲವೂ. ಸರಿಯಾದ ಉತ್ತರ ಆಪ್ಷನ್ ಡಿ, ಮೇಲಿನ ಎಲ್ಲವೂ. ವೀಕ್ಷಕರೇ, ಗುರುವಾರವು ಹಿಂದೂ ಪಂಚಾಂಗದ ಪ್ರಕಾರ ಅತ್ಯಂತ ಪವಿತ್ರ ದಿನವಾಗಿದೆ. ಈ ದಿನ ಗುರುಗ್ರಹಕ್ಕೆ ಮೀಸಲಾದ ದಿನವಾಗಿದೆ. ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಗುರುಗ್ರಹವು ವ್ಯಕ್ತಿಯ ಜೀವನದಲ್ಲಿ ಅತ್ಯಂತ ಅದೃಷ್ಟ ಹಾಗೂ ಯಶಸ್ಸನ್ನು ತಂದುಕೊಡುತ್ತಾನೆ ಎಂದು ಹೇಳಲಾಗುತ್ತದೆ. ಗುರುವಾರ ಜನಿಸಿದ ವ್ಯಕ್ತಿಗಳು ಉದಾರ ಸ್ವಭಾವದವರಾಗಿರುತ್ತಾರೆ. ಇವರು ಜೀವನದಲ್ಲಿ ಎಂತಹ ಸಂಗತಿಗಳು ಎದುರಾದರೂ ಅವುಗಳನ್ನು ಆಶಾವಾದದಿಂದ ನೋಡುವವರಾಗಿರುತ್ತಾರೆ. ಇವರು ಉತ್ತಮ ತೀರ್ಪುಗಾರರೂ ಹೌದು. ಕೆಲವು ಅಭಿಪ್ರಾಯ ಮತ್ತು ವಿಷಯಗಳ ಬಗ್ಗೆ ಸಲಹೆಯನ್ನು ಇವರಂತೆ ಯಾರೂ ನೀಡುವುದಿಲ್ಲ. ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಗುರುವಾರ ಹುಟ್ಟಿದವರು ಹೆಚ್ಚಾಗಿ ಶಿಕ್ಷಕ ವೃತ್ತಿ ಮಾಡುತ್ತಾರೆ. ಗುರುವಾರ ಗುರುವಿನ ದೇವಸ್ಥಾನಕ್ಕೆ ಹೋಗಿ ಪೂಜೆ ಸಲ್ಲಿಸುವುದರಿಂದ ಇವರು ಸಂತೋಷದ ಜೀವನವನ್ನು ಪಡೆಯುತ್ತಾರೆ. ನಿಮಗೆ ಇಷ್ಟವಾಗಿದ್ರೆ ಒಂದು ಲೈಕ್ ಮಾಡಿ ಹಾಗೂ ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಬಾಕ್ಸ್ ನಲ್ಲಿ ತಿಳಿಸಿ ಹಾಗೂ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ. ಹಾಲಿಗೆ